ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆಲ್ಲರೂ ಚೆನ್ನಾಗಿದ್ದೀರಾ? ಇವತ್ತು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ಬನ್ನಿ ಇವತ್ತಿನ ದಿನ ಹೇಗೆ ಹೋಗುತ್ತೆ ಏನು ಅಂತ ತೋರಿಸ್ತೀನಿ. ಆ್ಯಂಡ್ ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಇನ್ನೋರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಆ್ಯಂಡ್ ಹೋಪ್ ನಿಮಗೆ ಇವತ್ತಿನ ಡೈಲಿ ವ್ಲಾಗ್ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇವರು ಪಪ್ಪ ಏನು ಮಾಡ್ತಾ ಇದ್ದೀರ? ಅಣ್ಣ ಕೈ ಕುಯ್ಬೇಕು ಬಿಡು, ಅದು ಅಣ್ಣಾಗ ಹೋಗೈತೆ. ಇದೇನು ಬೇಬಿ ಕಲರ್ ಹಂಗೈತೆ? ಚೆನ್ನಾಗಿದ್ಯಾ? ನಮ್ಮ ಮನೇಲಿ ಚಪಾತಿ ಕುಂಬಳಕಾಯಿ ಪಲ್ಯ. ಇದೇನು ಮಾಡ್ತೀರಾ? ಇದನ್ನು ದೋಸೆ ಉಜ್ಜಕ್ಕೆ ಹಿಂಗೆ ಹಾಕ್ಕೊಂತ ಇದ್ರು ಅವಾಗ ನಮ್ಮ ಅಜ್ಜಿಯವರೆಲ್ಲ. ಅವಾಗ ನೋಡಿ ಈರುಳ್ಳಿ ಅಲ್ವಾ ಉಜ್ಜೋದು? ಅಲ್ಲ, ಚಪಾತಿ ಇಟ್ಟು ರೆಡಿನಾ? ಚಪಾತಿ ಅಲ್ಲ, ದೋಸೆಗೆ. ಗೊತ್ತಾಯ್ತು, ದೋಸೆಗೆ ಈರುಳ್ಳಿ ಅಲ್ವಾ ಉಜ್ಜೋದು? ಚಪಾತಿ ತಿಂತಪ್ಪ? ಏನದ ಹೆಸರು? ಪಪ್ಪ ಪಪ್ಪ ಯಾನ ಅದನ್ನ ನೋಡೋದೇನು? ಪಪ್ಪಾಯಾನ ಪಪ್ಪಾಯಾನ ಪಪ್ಪಾಯ ತಟ್ಟಿದ್ರೆ ಅದನ್ನ ಕುಕ್ಕು ಬಡ್ಕೊಳ್ತಾಳೆ. ಒಂದು ಕಡೆ ಇಟ್ಟಿರ್ತೀವಲ್ಲ ಅಲ್ಲಂತರ. ಈಗ ಯಾರು ಇಲ್ಲ, ಬಾಕೊಳ್ಳಿ ಸುಮ್ಮನೆ ಬೊಗಳ್ತಾರೆ. ಇನ್ನು ಕಾಯ್ತಲ್ಲ ಅಲ್ಲಿ. ಅದೊಂಥರ ಡ್ಯಾಮೇಜ್ ಆಗಿದೆ ನೋಡು, ತೋರಿಸ್ತೀನಿ ನೋಡಿ. ಬಿಟ್ರೆ ಅದು ಹೋಗುತ್ತಾ ತಿನ್ನಕ್ಕಾಗಲ್ಲ. ನನಗೆ ಚಾಪಲ್ಲಿ ಏರಿಯಾ ಬರಲ್ಲ ಕ್ಲೀನಾಗಿ, ಅದಕ್ಕೆ ಜಾಸ್ತಿ ವೇಸ್ಟ್ ಮಾಡ್ಬಿಡ್ತೀನಿ ನಾನು. ನೀರು ನೀರು ಬಿಡ್ಬೇಡ, ಇಡಲ್ಲಿ ತಗಡು ಅಲ್ಲಿ ಇದೆ ಬೇರೆ ಗ್ಯಾಸ್ ಮೇಲೆ ಮುಚ್ಚಿದ್ದಾರೆ. ಇಲ್ಲ ಅಡ್ಡ ಇಟ್ಕೊಂಡಿದ್ರೆ ಏನಕ್ಕೆ ಅಡ ಆ ಬಂದ್ಬಿಡುತ್ತೆ ಅಂತ. ಅದ್ರಲ್ಲಿ ಬರುತ್ತೆ, ಅಲ್ಲಿ ಇಟ್ಟಿದಾರ ತಗಡು ಅವರು. ಇಲ್ಲಿ ಇಟ್ಕೊ ತಗೋಬತ್ತೀನಿ ನಾನು. ಇವತ್ತು ಚಪಾತಿ ಕುಂಬಳಕಾಯಿ ಪಲ್ಯ. ಮೊನ್ನೆ ಸಲ ತೆಗಿತಾ 0.5 ತೆಗಿಬೇಡ. ಇವತ್ತಿನ ವಿಡಿಯೋ ಮೋಸ್ಟ್ ಆಫ್ ಟೈಮ್ ಎಲ್ಲ ಇದಾಗ್ಬಿಟ್ಟಿದೆ. ನಾಟಿ ಮನೆ ಹತ್ರನೇ ಬಂದಿತ್ತು, ಯಾರೋ ಬೆಳೆದಿದ್ದು ತಾತ ತೊಗೊಂಬಂದಿದ್ರು. ಚೆನ್ನಾಗಿದೆ. ಒಂಥರ ಸ್ಮೆಲ್ ನೋಡ್ರಿ ಎಷ್ಟು ಚೆನ್ನಾಯ್ತಲ್ಲ. ಹಾಕಿ ಮಸಾಲೆ ಮಾಡ್ತಾರೆ. ಇದು ಅದ್ರ ಬಿಸಿದ್ರು ಕುಂಬಳಕಾಯಿ ಎಲೆ ಇದೆಯಲ್ಲ, ಅದು ಸಿಗ್ರು ಹಾಕ್ಬಿಟ್ಟು ಬೆಳಗ್ಗೆ ಹಾಕಿ ಮಸಾಲೆ ಮಾಡ್ತಾರೆ. ಚೆನ್ನಾಗಿರುತ್ತೆ. ಪುಡಿ ಥರ ಮೇಲಿರ್ತೈತಲ್ಲ, ಅದು ಬೇರೆ ಅಂತ ಮಾಡ್ತಾರೆ. ಅವನು ನೀರು ಏನು ಮಾಡ್ತಾನೆ? ನೀರು ಪಪ್ಪಾಯ ತಿಂತಾನೆ. ಚೆಲ್ಕೊಂಡು ತಿನ್ನೋದ ತಿನ್ನೋ. ನೋನ ಏನು ನೋ? ಅಡುಗೆ ಮನೆ ಬರ್ಬೇಡ ಅಂತ ಹೇಳಿಲ್ಲ ನಿಂಗೆ? ಹೇಯ್, ಅಡುಗೆ ಮನೆ ಬರ್ಬೇಡ ಅಂತ ಹೇಳಿಲ್ಲ? ಕೈ ತೊಳಿತಾವಲ್ಲಿ. ಹೌದಾ, ಸರಿ ತೊಳ್ಕೊಂಡು ಹೋಗು.
ಬೇಡ ಇಲ್ಲೇ ತೊಳ್ತಿಲ್ಲ ಆ ಕೈ ತೊಳಿ ಮೂತಿ ಹೊರ್ಕೊ ಹೋಗು ಮೂತಿ ವರ್ಷ ಭಾರಿ ಕ್ಲೀನ್ ಕೃಷ್ಣಪ್ಪ. ಯಾರೋ ನೀನು? ಸಾರಿ ಕೃಷ್ಣಪ್ಪ ಅನ್ಬಿಟ್ಟೆ, ಹನುಮಂತಪ್ಪ. ತಗ್ಲುತ್ತೆ ಮಹಾನ್ ಕಲಾವಿದ ಚಡ್ಡಿನ ಉಲ್ಟಾ ಹಾಕೊಂಡು ಪಾಪ ಅವನೇ ಹಾಕೊಂಡಿರೋದು. ಬೇರೆ ಡೈಪರ್ ಹಾಕೊಂಡಿದ್ಯಾಪ್ಪ ನೀನು? ತೋರ್ಸು, ಡೈಪರ್ ಹಾಕೊಂಡಿದ್ಯಾ ಅಲ್ಲಿ? ಹಂಗಲ್ಲ, ಹಂಗೆ ಸುಮ್ಮನೆ ತೋರ್ಸು. ಫುಲ್ ಬಿಚ್ಬಿಡ್ತಾನೆ, ಆಮೇಲೆ ನಿಮ್ಗೆಲ್ಲ ದರ್ಶನ ಹೋಗ್ತಾನೆ. ವೀರು ಇವಾಗ ಬಾತ್ರೂಮ್ ಅಲ್ಲೇ ಹೋಗಿ 1 2 ಎಲ್ಲ ಮಾಡೋದಲ್ವಾಪ್ಪ? ನೀವು ಅಷ್ಟೇ ತುಂಬ ಜನ ನನ್ನನ್ನು ಕೇಳ್ತಾ ಇದ್ರಿ 2.5 ವರ್ಷ ಆದರೂ ಯಾಕೆ ಸ್ವಾತಿ ವೀರು ಡೈಪರ್ ಹಾಕ್ತಾ ಇರ್ತೀರಾ, ಬಿಡಿಸ್ಬಿಡಿ ಬೇಡ ಅಂತ. ಅವಾಗೆಲ್ಲ ನಮ್ಮ ಮನೇಲಿ ನಮ್ಮ ಅಮ್ಮಂದು ಆಮೇಲೆ ನಮ್ಮದು ಶಿಫ್ಟಿಂಗ್ ಒಂದಾದ್ಮೇಲೆ ಒಂದೊಂದು ಇದ್ದೇ ಇತ್ತು ಆಯಿತಾ. ನಾನು ಹೇಳೋಕ್ಕಾಗಲ್ಲ, ಪುಷ್ ಮಾಡ್ತಾಯಿದ್ದೆ. ಆ್ಯಂಡ್ ನಾನು ಸ್ವಲ್ಪ ಲೇಸಿ ಆಗಿಬಿಟ್ಟಿದ್ದೆ. ನನಗೆ ಸ್ವಲ್ಪ ಈಸಿ ಆಗಬೇಕು ಕೆಲಸ. ಅವನು ಹಾಲಲ್ಲಿ ಕಾರ್ಪೆಟ್ ಮೇಲೆ ಸೋಫಾ ಮೇಲೆಲ್ಲ ಉಶಿ ಮಾಡ್ಬಿಟ್ರೆ ಹೆಂಗಪ್ಪ ಕ್ಲೀನಿಂಗು, ಅದನ್ನೆಲ್ಲ ನೋಡ್ಕೊಂಡು ನಾನೇನು ಮಾಡ್ತಾಯಿದ್ದೆ, ಸ್ವಲ್ಪ ಅವನಿಗೆ ಡೈಪರ್ ಹಾಕಿ ಬಿಟ್ಬಿಡ್ತಾಯಿದ್ದೆ. ಅದು ಮಾಡಿ ತಪ್ಪು. ಬಟ್ ನನ್ನ ಪರಿಸ್ಥಿತಿನೂ ಹಾಗೇ ಇತ್ತು, ಏನು ಮಾಡೋಕ್ಕಾಗಲ್ಲ ಬಿಡಿ. ಹಾಗಾಗಿ ನಾನು ಪುಷ್ ಮಾಡ್ತಾ ಬಂದೆ. ಈ ಮನೆಗೆ ಬಂದಮೇಲೆ ಡಿಸೈಡ್ ಮಾಡಿಬಿಟ್ಟೆ, ಆರ್ಡ್ರೇ ಮಾಡೋದು ಬೇಡ, ಇದ್ದರೆ ತಾನೇ ಹಾಕೋದು. ಇಲ್ಲವೇ ಇಲ್ಲ, ಹಾಕೋದೇ ಇಲ್ಲ ಅಂದ್ಬಿಟ್ಟು ಪಾಪ ಒಂದಿನ ಮಾತ್ರ ಪ್ಯಾಂಟಲ್ಲಿ ಒಂದು 4-5 ಸತಿ ಮಾಡ್ಕೊಂಡ. ಆಮೇಲೆ ಹೇಳ್ತಾನೆ ಇದ್ದೆ, ಹಾಫ್ ಆನ್ ಅವರ್ಗೆ ಒಂದು ಸತಿ ಹೋಗು ಬಾತ್ರೂಮಲ್ಲಿ ಮಾಡ್ಬಿಟ್ಟು ಬಾ, ಹಿಂಗೆ ಮಾಡ್ಕೋಬಾರ್ದು ನೀನು ದೊಡ್ಡವನು ಅಂತ. ಪಾಪ ನೆಕ್ಸ್ಟ್ ಡೇ ಎಷ್ಟು ಚೆನ್ನಾಗಿ ಬಿಚ್ಬಿಟ್ಟು ಓಡುತ್ತೆ ಗೊತ್ತಾ. ಅದು ಬಂದ್ಬಿಟ್ಟು ಅವನೇ ಚಡ್ಡಿ ನಾನೇ ಹಾಕೋತೀನಿ ಅಂತ ಹಾಕೊಳ್ಳುತ್ತೆ. ಉಲ್ಟಾನೋ ಸೀದಾನೋ ಹೆಂಗೋ ಹಾಕ್ಕೊಂಡು ಎಷ್ಟು ಚೆನ್ನಾಗಿ ಕಲ್ತ್ಬಿಟ್ಟ. ಒಂಥರ ಖುಷಿ ಆಯಿತು. ಇದು ಒಂದು ಮೈಲ್ ಸ್ಟೋನು. ನಾವು ಮನ್ಸು ಪಟ್ಟಿದ್ರೆ ಅವ್ನಿಗೆ ಮುಂಚೆ 1 ವರ್ಷದಲ್ಲೇ ಹೇಳ್ಕೊಡ್ಬೋದಾಗಿತ್ತು. ನಾವೇ ಡಿಲೇ ಮಾಡಿಬಿಟ್ವಿ. ಬಟ್ ಅವನೆಷ್ಟು ಬುದ್ಧಿವಂತ, ಎಷ್ಟು ಚೆನ್ನಾಗಿ ಒಂದೇ ದಿನದಲ್ಲಿ ಕಲ್ತ್ಕೊಂಡ. ಸೆಕೆಂಡ್ ಡೇಗೆ ಆರಾಮಾಗಿ ಅವನೇ ಮಾಡ್ತಾಯಿದ್ದ ನೋಡಿ, ಅದು ಒಂಥರ ಪ್ರೌಡ್ ಅನ್ನಿಸ್ತು. ಅದನ್ನು ಒಂದು ಶೇರ್ ಮಾಡ್ಕೋಬೇಕು ಅನ್ನಿಸ್ತು. ನೀವು ಎಷ್ಟೊಂದು ಜನ ಅವಾಗವಾಗ ರಿಮೈಂಡ್ ಮಾಡಿ ನನ್ನ ಕೇಳ್ತಾಯಿದ್ರಿ. ಸೊ ಹಾಗಾಗಿ ಆ್ಯಂಡ್ ಅವನಿಗೆ ತುಂಬ ರ್ಯಾಷಸ್ ಆ ಥರ ಎಲ್ಲ ಏನು ಆಗ್ತಾಯಿರಲಿಲ್ಲ. ನಾನು ಪ್ರಿಕಾಷನ್ ತೊಗೊತಿದ್ದೆ. ಆಮೇಲೆ ಅವನಿಗೆ ಕೋಕೋನಟ್ ಆಯಿಲ್ ಹಚ್ಚೋದು, ರ್ಯಾಷ್ ಕ್ರೀಮ್ ಹಾಕೋದು, ಅದೆಲ್ಲ ಮಾಡ್ತಾಯಿದ್ದೆ. ಬಟ್ ಆದ್ರೂ ಅವ್ರಿಗೆ ಹೇಳ್ಕೊಡೋದು ತುಂಬಾ ಮುಖ್ಯ. ಇವಾಗ ಎಲ್ಲರೂ ನಾವು ಡೈಪರ್ ಹಾಕಿ ಆಚೆ ಕರ್ಕೊಂಡೋದ್ರೂ ಅವನು ಅಮ್ಮಮ್ಮ ಶುಷಿ ಮಾಡ್ತೀನಿ, ಬಾತ್ರೂಮ್ಗೆ ಹೋಗ್ತೀನಿ ಅಂತಾನೆ. ಅಷ್ಟು ಚೆನ್ನಾಗಿ ಒಂದಿನಕ್ಕೆ ಕಲ್ತ್ಕೊಂಡಲ್ಲ. ಈಗಿನ ಮಕ್ಕಳು ತುಂಬ ಫಾಸ್ಟ್ ಇರ್ತಾರೆ. ನಾವೇ ಸ್ವಲ್ಪ ಲೇಸಿ, ಡಿಲೇ ಮಾಡೋದು, ಅಯ್ಯೋ ಅವ್ರು ಏನು ಮಾಡಿಬಿಡ್ತಾರೋ ಅಂತ ಡೌಟ್ ಪಡೋದೆಲ್ಲ ನಾವೇ ಅನಿಸುತ್ತೆ. ಸೊ ನನಗೆ ಸುನಿಗೆ ಅದೇ ಅನ್ನಿಸ್ತು, ನಾವು ಅಷ್ಟು ಈಸಿ ಅಂತ ಗೊತ್ತೇ ಆಗಲಿಲ್ಲ ನಮಗೆ ಅವನಿಗೆ ಪಾಪ ಅಂತ. ಬಟ್ 1 ವರ್ಷದೊಳಗಡೆ ಮಕ್ಳಿಗೆ ಹೇಳ್ಕೊಡೋದು ಸ್ವಲ್ಪ ಕಷ್ಟನೇ. ಇವಾಗ ಸ್ವಲ್ಪ ಅವ್ನಿಗೆಲ್ಲ ಅರ್ಥ ಆಗುತ್ತೆ ಆ್ಯಂಡ್ ಚೆನ್ನಾಗಿ ಅವನಿಗೆ ಗೊತ್ತಾಗುತ್ತೆ. ಹಾಗಾಗಿ ಸ್ವಲ್ಪ ಈಸಿ ಆಯಿತು ಅಷ್ಟೇ. ಹೆಂಗೋ ಬಿಟ್ನಲ್ಲ, ಅದೊಂದು ಖುಷಿ ಇದೆ ನಮಗೆ. ಸೈಡಿಂದ ಹಿಂಗೆ ಅಂದಿದ್ದಷ್ಟೇ, ಸುಟ್ಟಿದ್ರೆ ಹೆಂಗೆ ಬರೆ ಬಂದ್ಬಿಡ್ಬೇಕು. ನಮಗೆಲ್ಲ ಅವಾಗ ಹಾಕೊಂಡು ಬರೆ ಬರುವಾಗ ಇವ್ರಿಗೆ ಗೊತ್ತಾಗ್ತಿರ್ಲಿಲ್ಲ. ಮೊಮ್ಮಗಿಗೆ ಮಾಡುವಾಗ ಗೊತ್ತಾಗುತ್ತೆ. ಪಾಪ ನಿಮ್ಮ ಮಕ್ಳಿಗೆ ಮಾಡೇ ಇಲ್ವಾ? ಬರೆಯಲ್ಲ ಇಕ್ಕಿಲ್ಲ ನಾನು. ಮತ್ತೆ ಹಿಟ್ಟಿನ ದಂಡಲ್ಲಿ ಹೊಡಿತಾ ಇದೆ, ನಾನು ಬೆಲ್ಟಲ್ಲಿ ಹೊಡಿತಾ ಇದೆ. ಓ, ಮತ್ತೆ ನಾನು ಯಾವತ್ತೂ ಹಿಟ್ಟಿನ ದಂಡಲ್ಲಿ ಬೆಲ್ಟಲ್ಲೆಲ್ಲ ಹೊಡೆದೇ ಇಲ್ಲ ವೀರುಗೆ. ಇದು ಅಂದ್ರೆ ಎಲ್ಲಿ ಅವನ ಬುದ್ಧಿ ಕಲ್ತ್ಬಿಡ್ತಾರೋ ಅಂತ ಬೈಕ್ಗೆ ನಾನು ಆಚೆ ಸೇರಿ ಬಿಡ್ದಿರ ಒಳಗೆ ಇಟ್ಕೊಂಡು ಸಾಕ್ತಾ ಇದ್ದೆ ಅಷ್ಟೇ. ಎಲ್ಲಿ ಅವನ ಬುದ್ಧಿ ಕಲ್ತ್ಬಿಡ್ತಾರೋ ಅಂತ ಅಷ್ಟೇ. ಯಾರ ಬುದ್ಧಿ ಹೇಳು ವೀರು? ಯಾರ ಬುದ್ಧಿ ಹೇಳು? ಇವನ್ಗೆ ಹೆಂಗ್ ಗೊತ್ತು? ಇವನ್ಗೆ ಹೆಂಗ್ ಗೊತ್ತು ಅಂದೆ. ನಾನು ಹೇಳ್ಕೊಡ್ತೀನಿ ಇವಾಗ. ನಿಂಗೆ ಹೆಂಗೋ ಗೊತ್ತು? ಆಮೇಲೆ ಊದಿಯನ್ನ ಮನೆ ಏನಂದ? ನಮ್ಮ ಮನೆ ನನ್ನ ಊದಿಯನ್ನ ನಾನು ಸರಿ. ಇವನು ಹಂಗನ್ನ ಎಲ್ಲೋ ಇರ್ಬೇಕು ಹನುಮಂತಪ್ಪ. ಯಾರು ನೀನು? ಯಾರು ಹೇಳ್ಕೊಟ್ಟಿದ್ದು ನಿಂಗೆ? ಪಪ್ಪನ? ಸರಿ, ಇವಾಗ ಅದೇನೋ ಹೇಳಿದ್ನಲ್ಲ, ಅದು ಯಾರು ಹೇಳ್ಕೊಟ್ರು? ಅದ್ಯಾರು ಹೇಳ್ಕೊಟ್ರು ನಿಂಗೆ? ಹೌದು, ಯಾರ ಬುದ್ಧಿ ಕಲಿಯೋದು ಅಂದಿದ ತಕ್ಷಣ ಹೆಂಗೆ ಹೇಳ್ದೆ ನೀನು? ಆಹಾ, ನೀನ್ ಬಾರಿ ಇದ್ದಲ್ಲ, ನೀನ್ ಪ್ರಳಯ ಅಂತಕ ಬಾರ. ಏಯ್, ಇವಾಗ ಸ್ಕೂಲ್ಗೆ ಹೋಗ್ತೀಯ, ವಾಟ್ ಈಸ್ ಯರ್ ನೇಮ್ ಅಂದ್ರೆ ಏನು ಅನ್ಬೇಕು?
ನಿನ್ನ ಹೆಸರು ಹಾಕ್ತೀನಿ ನಾನು ಹಾಕ್ತೀನಿ. ನಾವು ಕೂಕು ಬರಲ್ಲ ಮಾಡಿದ್ದೀನಿ. ಇಲ್ಲೇ ಅವಳು ಒಂದು ಬಟಲ್ ಕುಳಿ ಕುಳಿ ಬಾಯಿಲೆ ಎಲ್ಲ ಕಗಡ ಹೋಗ್ಬಿಟ್ಟವಳು ಬೇಬಿ. ಹಾಂ ಸ್ನಾನ ಮಾಡಿಸ್ಬಿಡ್ತೀನಿ ಅಂತ ಭಯ. ಸ್ನಾನ ಮಾಡಿಸ್ಬಿಡ್ತಾನೆ ಅಂತ ನಾನು ಫ್ಲಿಪ್ ಹಾಕೊಂಡಿದ್ದೀವಿ. ಅದನ್ನೆಲ್ಲ ಇಟ್ಕೊಂಡು ಆಡೋ ಅಂದಿಲ್ಲ. ಬಿಸಾಕದ ಅಲ್ಲಿ ಬೇರೆದ್ ಕೊಡ್ತೀನಿ ಅದು ಎಸಿ ಟೂಟು ಹೊಡಿತ್ಯಾ? ಎಸಿ ಅದನ್ನ ಹಾಂ ಏ ಬಾ ಫ್ಲಿಪ್ ಹಾಕು ಬೇಗ. ಹ್ಞೂ ಅದು ಚೆನ್ನಾಗಿಲ್ಲ ಅದು. ಆಯ್ತು ಆಯ್ತು ಎಸಿ ಅಲ್ಲ ಆಯ್ತು. ಕಾಪಿ ಫ್ಲಿಪ್ ಹಾಕಿ. ನೋಡಿ ನೀನು ಹಾಕಿರೋದು ನೀನು ಹಿಂಗೆ ಹಾಕೋದು. ಇನ್ನೊಂದು ಬಕೆಟ್ ಐತೆ ನಮ್ಮ ರಾಜಂದು. ಇನ್ನೊಂದು ಬಕೆಟು ಮ್ಯಾಟ್ ಐತೆ. ಮ್ಯಾಟ್ ಹೊಸ ವಾಷಿಂಗ್ ಮಿಷಿನ್ಗೆ ಹಾಕ್ಲಾ? ಹ್ಞೂ ಇಲ್ಲಕ್ಕೆ ಪ್ಯಾಂಟಿಗೆ ಹಾಕು. ಹಾಕು ಇಲ್ಲ ಇದು ಹಾಕ್ಲಾ ಕನೆಕ್ಟ್ ಮಾಡಲ ಇದು ನೋಡು ಟ್ರೈ ಮಾಡು. ಇಲ್ಲ ಹೋಗಿಲ್ಲ ಮಾತಾಡ್ತಾವಳು ನೋಡು ಗೊಂಬೆ. ಮಾತಾಡು. ಅಲ್ಲ ಏನು ಮಾಡ್ತಾವಳು ಕೇಳು. ಅಲ್ಲೆಲ್ಲ ಬಿಡಲ್ಲ ನಾನು. ಇಲ್ಲೇನು ಗೊತ್ತಾ, ಇದು ಇಲ್ಲಿ ಮತ್ತೆ ಹಾವು ಪೊರೆ ನೋಡು ಕರೀತಾವಳು ನೋಡು. ಅವನು ಆಚೆ ಆಚೆ ಕೆಲಸ ನೋಡವಳು ಏನೋ ಎಷ್ಟು ಚೆನ್ನಾಗಿ ಮಗ್ನೆ ಮಗ್ನೆ ಅಂತವಳೆ. ಅವನಿಗೆ ಮೂಡಿಲ್ಲ ಈಗ. ಅವನು ಅಲ್ಲಿ ಆಚೆ ಹೋಗೋ ಬರದಲ್ಲಿದ್ದಾನೆ. ಅದು ಒಂಥರ ಡಸ್ಟ್ ಅಲರ್ಜಿ ತರ ಆಗೋಗಿತ್ತು. ಚೂರು ಪರವಾಗಿಲ್ಲ. ಇನ್ನೊಂದು ಸ್ವಲ್ಪ ಕಫ ನೋಡ್ಬೇಕು. ಇಲ್ಲ ಆಚೆ ಮತ್ತೆ ಪೊರೆ ತರ ಬಂದ್ಬಿಟ್ಟಿತ್ತು. ಅದಕ್ಕೆ ಅಲ್ಲಿ ಒಂದು ಕಲ್ ತರ ಇತ್ತಲ್ಲ, ಅಲ್ಲಿ ಒಂಚೂರು ಮಣ್ಣು ಹಾಕ್ತವನೆ. ಅವಳು ಕೂಕು ಎಲ್ಲ ಶೀಟ್ ತರ ಬರುತ್ತಂತೆ. ಮೇನ್ ಡೋರ್ಗು ಮತ್ತೆ ಅಡಿಗೆ ಮನೆ ಡೋರ್ಗೆ ಎರಡಕ್ಕೆ ಹಾಕ್ಸ್ಕೊಬಿಡಿ. ಅಲ್ಲೆರಡು ಮತ್ತೆ ಮೇಲ್ಗಡೆ ಬಾಲ್ಕನಿ ಒಂದು, ಅದು ಫುಲ್ ಮೇಲೆ ಟಾಪ್ ಎಲ್ಲೂ ಬರ್ದೇ ಇರಂಗೆ. ಅದೊಂದು ಏನಾದ್ರೂ ಇನ್ ಕೇಸ್ ಇತ್ತು ಅಂದ್ರೆ ಬರಲ್ಲ ಯಾವ್ದೇ ಹುಳ ಗಿಡ ಇದ್ರೆ. ಇದು ಪಕ್ಕದ ಮನೆಯಲ್ಲಿ ಖಾಲಿ ಜಾಗ ಅಲ್ವಾ, ಅದು ಕಾಮನ್ ಇರುತ್ತೆ. ಅದಕ್ಕೋಸ್ಕರ ಅದೇನು ಅದು ಆ ತರದ್ ಹಾಕ್ಸ್ಕೊಂಡ್ರೆ ಒಳಗಡೆ ಬರಲ್ಲ ಅಂತಾರೆ. ನೋಡೋಣ. ಹಾವೇನ್ ಕಾಣಿಸಿಲ್ಲ, ಬರೀ ಪೊರೆ. ಬೆಳ್ಳುಳ್ಳಿ ಸಿಪ್ಪೆ ಸಾತಿ ಬಿಡಿಸಿ ಇಟ್ಕೊಂಡಿದ್ರೆ ಅದ್ರ ವಾಸನೆ ಬರಲ್ಲ. ಅವ್ನ ಆಟ ಆಡ್ತವನಂತಪ್ಪ. ಮಾತಾಡ ಅಲ್ಲೋ ಅಂತ ಹೇಳು. ಅಲ್ಲೋ ಅಂತ ಹೇಳು ಅವಳು ಗೊಂಬೆಗೆ. ಹಬ್ಬ ಅಲ್ಲಿ ನೋಡಿ ಏನ್ ಮಾಡ್ತಿದ್ದಿ ಮಗ್ನೆ ಅಂತ. ಮಗ್ನೆ ಮಾತಾಡೋದಂತೆ. ಗೇಟ್ ತೆಗಿ ಅಂತ ಅಳ್ತಾವನೆ. ಅವನು ಆಟ ಆಡ್ತವನಂತಪ್ಪ. ನಾನ್ ತೆಗಿಯಲ್ಲ. ಅಲ್ಲಿ ಪಾಪ ಬೈತಾನೆ. ಕರೀಲಾ? ಆಗಲ್ಲ. ನೀರು ಎಷ್ಟಾಗುತ್ತೆ? ದಪ್ಪ ಮಾಡ್ತಾ 20 ಸಣ್ಣ ಮಾಡಿದ್ರೆ ಜಾಸ್ತಿ ಆಗಿರೋದು. ಚಿಕ್ಕದು. ಇದು ದಪ್ಪದು. ದಪ್ಪ ಮಾಡಿದ್ದೀನಿ. ಸುನಿ ಕೇಳ್ತಾ ಇದ್ದ ಅಂತ ಮಾಡ್ತಾವ್ರೆ. ಇಲ್ಲಿ ಪಿಜ್ಜಾ ಅವ ಮಗ ಕೇಳ್ರೆ ಏನು ಮಾಡ್ಕೊಡಲ್ಲ ಫ್ರೆಂಡ್ ಅಂತ ಜನ ಟೈಟಲು.
ಮೊಮ್ಮಗ ಕೇಳಿದ್ರೆ ಲೇಟ್ ಆಗಿರುತ್ತೆ ರಿಯಾಕ್ಷನ್, ಮಗ ಕೇಳಿದ್ರೆ ಫುಲ್ ಫಾಸ್ಟ್. ನಿಮ್ಗೆ ಹೇಳಿದ್ನಲ್ಲ ನಮ್ಗೆ ಇಲ್ಲಿ ಹೊಸ ಫ್ರೆಂಡ್ಸ್ ಆಗಿದ್ದಾರೆ ಅಂತ. ಅವರು ಬಂದಿದ್ರು, ಸಿಂಧು ಮತ್ತು ಅವ್ರ ಮಗಳು ವರ್ಷ ಬಂದಿದ್ರು. ಅವ್ರಿಗೆ ಅಂತ ಮನೇಲೇ ಹೇರ್ ಫ್ರೈಯರಲ್ಲಿ ಪಿಜ್ಜಾ ಮಾಡಿದ್ದೆ, ಮತ್ತು ರವೆ ಉಂಡೆ ಕೂಡ ಮಾಡಿದ್ರಲ್ಲ. ವೀರುಗೆ ವರ್ಷ ಅಂದರೆ ಸಖತ್ ಇಷ್ಟ. ಕುತ್ಕೊಂಡು ಅವನ ಜೊತೆ ಆಟಾಡ್ತಾ ಇದ್ದ, ಡೈಲಿ ಅವಳನ್ನ ಕೇಳ್ತಾನೆ ಇರ್ತಾನೆ. ಅವಳು ಅಷ್ಟೇ ತುಂಬ ಚೆನ್ನಾಗಿ ವೀರನ್ನ ನೋಡ್ಕೊತಾಳೆ. ಆ್ಯಂಡ್ ಇವರು ಅಷ್ಟೇ, ನಾನು ನಮ್ಮ ಅಕ್ಕನ ಸ್ಥಾನ ಕೊಟ್ಬಿಟ್ಟಿದ್ದೀನಿ ಸಿಂಧು ಅವ್ರಿಗೆ. ಒಂಥರ ಖುಷಿ ಆಗುತ್ತೆ ಈ ಬಾಂಡಿಂಗ್ ಹಿಂಗೆ ಇರಲಪ್ಪ ಟಚ್. ಹೆಂಗಿದೆ ಸನೆ ರಸ? ಮೂತಿ ವಾಯಿಸ್ತೀನಿ. ಚೆನ್ನಾಗಿದೆಯಾ? ತಟ್ಟೆ ಇಟ್ಕೊಳ್ಳಿ ಐತೆ ಒಂದು ಫೋಟೋ ಹಿಡಿಯೋಣ ನಾನು. ಎಲ್ಲ ಹೂವು ದಾಸವಾಳ ಬಿಟ್ಟು ಮಲ್ಲಿಗೆ ಹೂವು ಬಿಟ್ಟು ಎಲ್ಲ ಕಿತ್ತು ಬಿಸಾಕಿ. ಎಷ್ಟು ಗಲೀಜ. ತಿರ್ಗಾ ನೀರು ಬಿಡ್ಬೇಕಮ್ಮ. ಏ ವೀರೋ ಸುಮ್ಮನೆ ಇರೋ ಇಲ್ಲಿ ಅಮ್ಮ, ಸುಮ್ಮನೆ ಇರು. ಅಲ್ಲ ಅಮ್ಮಂಗೆ ಅಲ್ಲಿ ನೀರು ಬಿಡೋಕ್ಕೆ, ನೀರು ಬಿಡಬೇಕು ಇಲ್ಲಿ ಒಂದು ಸ್ವಲ್ಪ ಕೊಳಯಲ್ಲಿ. ಸುಮ್ಮನೆ ಇರೋ, ಕೂಕು ನೋಡಲ್ಲಿ ಹೆಂಗೆ ಕೂತೈತೆ. ಹೆಂಗಿದೆ ಉಪ್ಪಿಟ್ಟ? ಉಪ್ಪಿಟ್ಟು ಹೆಂಗಿದೆ? ಸ್ಪೆಷಲ್ ಆಗಿ ನಿಮ್ಮ ನಮ್ಮ ಅತ್ತೆ ಮಾಡಿರೋ ಉಪ್ಪಿಟ್ಟು ಕ್ಯಾಪ್ಸಿಕಮ್ ಎಲ್ಲ ಹಾಕ್ಬಿಟ್ಟವ್ರೆ. ಮನೇಲಿ ಇತ್ತು ತರಕಾರಿ. ಏ ವೀರು ಏನೋ ಮಾಡ್ತಾ ಇದೆಯಾ ಅಲ್ಲಿ? ಬಿಸ್ಕೆಟ್ ತಿಂತಾವ ನೋಡು. ಹೊರಗಡೆ ಹೋಗು, ಹೋಗಲಿಕ್ಕೆ ಮತ್ತು ಸುಮ್ಮನೆ ಇರೋ, ಆಟ ಆಡ್ಬೇಡ ಅಲ್ಲಿ. ಏನು ಮಾಡ್ತೀಯ ಅವತ್ತ? ಗಿಡ ಹಾಕ್ತೀಯ? ಫುಲ್ಲು ಗಿಡ ಹಾಕೋಣ ಅಂತ ಇದೆ, ಪ್ಲ್ಯಾನ್ ಮಾಡ್ತಾವ್ರೆ. ಕೊಲ್ಲೆಲ್ಲ ಎತ್ಕೊಂಡ್ರೆ ಅಲ್ಲ ಹಸಿಯಲ್ಲಿ ಎರಡು ಅಳಸ್ಕೊಂಡು ಬೇರೆ ಬರ್ತೈತೆ. ಅಳಸ್ಕೊಂಡು ಮರ ಇದೆ, ಸಂಕೆ ಹೂವು ಮರ ಅಲ್ಲಮ್ಮ ಇದು? ಸಂಕೆ ಹೂವು ಮರ, ಚೇಪೆಕಾಯಿ ಮರ, ಮಾವಿನ ಮರ ಎರಡು. ಇದೆ ಎರಡು ಅಳಸ್ಕೊಂಡು, ಎರಡಮ್ಮ, ಎರಡು ಈ ಕಡೆ ಎರಡು, ಆ ಕಡೆ ಎರಡು, ಆ ಕಡೆ ಫುಲ್ಲು ಅಳಸ್ಕೊಂಡು ಈ ಸರಿ. ಅದು ಬಿಡಾಗ ಹಣ್ಣಾಗ ಬಿಟ್ರೆ ತಿನ್ಬೋದು. ಇದಾಕಂತ ಮಚ್ಚೆತ್ ತಗೊಂಡು ಅಲ್ಲೈತೆ ಇಸಿ ಆ ಕಡೆ ಕಲ್ಲೆಲ್ಲ ಮುಟ್ಟಬಾರ್ದು. ತಮ್ಮಂಗೆ ಹೇಳ. ಇವತ್ತು ನಾನು ಸುನಿ ಇಬ್ರು ಮತ್ತೆ ಟಿ ವಿ ಎಸ್ ಶೋರೂಮ್ಗೆ ಬಂದಿದ್ದೀವಿ. ನಿಮಗೆ ಗೊತ್ತಿರ್ಬೋದು, ನಾವು ಮುಂಚೆಯಿಂದನೂ ಒಂದು ಇದನ್ನು ತೊಗೊಬೇಕು ಜುಪಿಟರ್ನ ಅಂತ ಪ್ಲ್ಯಾನ್ ಮಾಡಿದ್ವಿ. ಬಂದು ಕೊಟೇಶನ್ ಎಲ್ಲ ತೊಗೊಂಡು ಹೋಗಿದ್ವಿ. ಬಟ್ ಆಮೇಲೆ ಎಲ್ಲೋ ಒಂಥರ 2 ಮಂತ್ಸ್ ಅಂದ್ಬಿಡ್ತು, ಯಾಕೆ ಬೇಡ ಒಂದು ಕಾರ್ ಇದೆ, ಬೈಕ್ ಇದೆ, ಏನಕ್ಕೆ ಈ ಗಾಡಿ ಅನ್ನೋ ಥರ ಅನಿಸ್ಬಿಟ್ಟು ಸುಮ್ಮನೆ ಆಗಿಬಿಟ್ಟಿದ್ವಿ. ನಮ್ಮದೇ ಬೇರೆ ಪ್ಲ್ಯಾನ್ ಇತ್ತಲ್ವ, ಅದಾದಮೇಲೆ ನೋಡೋಣ ಅಂದ್ಬಿಟ್ಟು ಸುಮ್ಮನೆ ಆಗಿದ್ವಿ. ಆಮೇಲೆ ಬೇರೆ ಆಪ್ಷನ್ನು ನೋಡಿದ್ವಿ ಆಯಿತಾ, ಒಂದು ಎಲೆಕ್ಟ್ರಿಕ್ ಕಾರ್ ತೊಗೊಳ್ಳೋಣ. MGದು ಕಾಮೆಕ್ಟ್ ಇದೆಯಲ್ಲ, ಅದು ಚಿಕ್ಕದಾಗಿ ಚೆನ್ನಾಗಿದೆ, ಒಂದು ಎಲೆಕ್ಟ್ರಿಕ್ ಕಾರ್ ತೊಗೊಂಡ್ರೆ ಚೆನ್ನಾಗಿರುತ್ತೆ ಅಂತ ಕೂಡ ಅಂದ್ಕೊಂಡ್ವಿ. ಆಮೇಲೆ ಸ್ವಲ್ಪ ಬಜೆಟ್ ಜಾಸ್ತಿ, ಆಮೇಲೆ ಏನಕ್ಕೆ 2 ಕಾರು, ಇದನ್ನೇ ಒಂದು ಚಿಕ್ಕದಾಗಿ ತೊಗೊಳ್ಳೋಣ,
ಬರೋಣ ಮನೆ ಹತ್ರ ಎಲ್ಲರೂ ಓಡಾಡೋಕ್ಕೆ, ಗ್ರಾಸರಿ ತರಕಾರಿ ತರೋಕ್ಕೆ ಎಲ್ಲ. ವೀರುನ ಪ್ರೀ ಸ್ಕೂಲಿಗೆ ಸೇರಿಸಿದ್ರೆ ಕರ್ಕೊಂಡೋಗಿ ಕರ್ಕೊಬರೋಕ್ಕೆಲ್ಲ ಈಸಿ ಆಗುತ್ತೆ. ಸುನಿನೇ ಕೇಳೋಕ್ಕಾಗಲ್ಲ, ಅವ್ರ ಕೆಲಸದಲ್ಲಿ ಬ್ಯುಸಿ ಇರ್ತಾರೆ. ನಾನೇ ತೊಗೊಂಡು ಹೋಗ್ಬೋದಲ್ವಾ ಅಂದ್ಬಿಟ್ಟು ನೋಡ್ಕೊಂಡು ಬರೋಣ ಈ ಸತಿ. ನೋಡೋದೇನು ಬುಕ್ ಮಾಡಿಬಿಟ್ಟೆ ಬಂದುಬಿಡೋಣ ಅಂದ್ಬಿಟ್ಟು ಇವತ್ತು ಬಂದ್ವಿ. ಇಲ್ಲೇ ಡಿಮಾರ್ಟ್ ಎದುರುಗಡೆ, ಅಂದರೆ ಜೆ ಪಿ ನಗರ್ ಗುಟ್ಟಿಗೆರೆ ಡಿಮಾರ್ಟ್ ಎದುರುಗಡೆನೇ ಇದೆ ಟಿ ವಿ ಎಸ್ ಶೋರೂಮು. ಸೊ ಅಲ್ಲೇ ಬಂದಿದ್ದೀನಿ, ನಮ್ಮ ಮನೆಗೆ ಹತ್ರನೇ ಆಗುತ್ತೆ ಅಂದ್ಬಿಟ್ಟು. ಆಮೇಲೆ ಈ ಟಾಪ್ ಎಂಡಲ್ಲಿ ಇದು ಒಂಥರ ಪಿಸ್ತಾ ಗ್ರೀನ್ ಥರ ಕಲರು, ಇನ್ನೊಂದು ಇತ್ತು, ಆಮೇಲೆ ರೆಡ್ ಒಂದಿತ್ತು. 3 ಕಲರ್ ಇತ್ತು. ನನಗೆ ಈ ಕಲರೇನು ಅಷ್ಟು ಇಷ್ಟ ಆಗಲಿಲ್ಲ, ಸುನಿಗೆ ಇಷ್ಟ ಆಯಿತು. ಸುನಿ ಚೆನ್ನಾಗಿದೆ, ಇದೊಂಥರ ಡಿಫ್ರೆಂಟಾಗೆ ತಗೋ ಅಂತ ಹೇಳ್ತಾಯಿದ್ರು. ನನಗೆ ಒಂಥರ ಈ ಸಿಲ್ವರ್ ಬ್ಲ್ಯಾಕಲ್ಲಿ ಬೇಕಿತ್ತು, ಬಟ್ ಅದರಲ್ಲಿ ಟಾಪ್ ಎಂಡ್ ಇರಲಿಲ್ಲ. ನನಗೆ ತೊಗೊಂಡ್ರೆ ಟಾಪ್ ಎಂಡ್ ತೊಗೊಳ್ಳೋಣ, ಚೆನ್ನಾಗಿದೆ, ಹಿಂದೆ ಬ್ಯಾಕ್ ರೆಸ್ಟ್ ಎಲ್ಲ ಇದೆ ಅಂತ. ಆಮೇಲೆ ಈ ಕಲರ್ ನೋಡಿದೆ, ನನಗೆ ಇಷ್ಟ ಆಗೋಯ್ತು. ನಮ್ಮ ಕಾರು ಅದೇ ಕಲರ್ ಇದೆ ಅಲ್ವಾ, ಒಂಥರ ಚೆನ್ನಾಗಿದೆ ಅಂತ ಅನ್ನಿಸ್ತು. ಸರಿ ಅಂದ್ಬಿಟ್ಟು ಅವ್ರನ್ನ ಕೇಳಿದ್ವಿ. ಅವರು ಸ್ವಲ್ಪ ದಿನ ಆಗುತ್ತೆ ಮೇಡಮ್, ಬುಕ್ ಮಾಡಿ ನಾನು ತರಿಸ್ಬಿಟ್ಟು ಕೊಡ್ತೀನಿ ನಿಮಗೆ ಅಂತ ಅಂದರು. ಸರಿ ಆಯಿತು, ಇನ್ನೇನು ಸ್ವಲ್ಪ ದಿನ ಕೊಡಲಿ, ಅರ್ಜೆಂಟ್ ಏನಿಲ್ಲ ನಮಗೆ, ಆರಾಮಾಗಿ ಬೇಕಾದ್ರೆ ಜನ್ವರಿವರೆಗೂ ಟೈಮ್ ತೊಗೊಳ್ಳಿ ಸರ್, ನ್ಯೂ ಇಯರ್ ಕೊಟ್ಟರು ನಮ್ಗೆ ಓಕೆ, ಹೊಸ ವರ್ಷಕ್ಕೆ ಹೊಸ ಗಾಡಿ ಚೆನ್ನಾಗಿರುತ್ತೆ ಅಂತ ಅಂದಿದ್ದೀನಿ. ಅದಕ್ಕೆ ಸರಿ ಮೇಡಮ್ ಆಯಿತು ಅಂದರು. ನಾವು ಡೌನ್ ಪೇಮೆಂಟ್ ಮಾಡಿಬಿಟ್ಟು ಬಂದ್ವಿ. ಖುಷಿ ಆಯಿತು. ಹಂಗೂ ಹಿಂಗೂ ಏನೇನೋ ಯೋಚನೆ ಮಾಡಿ ಸರಿ ಒಂದು ಗಾಡಿನೇ ಬುಕ್ ಮಾಡಿಬಿಟ್ಟು ಬಂದ್ವಲ್ಲ ಅಂತ. ನನಗೆ ನಮ್ಮಪ್ಪ 12th ಅಂದರೆ ಸೆಕೆಂಡ್ PUC ಇದ್ದಾಗಲೇ ನನಗೆ ಆ್ಯಕ್ಸಿಸ್ ಕೊಡಿಸಿದ್ರು, ವೈಟ್ ಕಲರ್ ಆ್ಯಕ್ಸಿಸು. ಅವಾಗ ತಾನೇ ಆ ವೈಟ್ ಕಲರ್ದು ಬಂದಿತ್ತಾಯ್ತಾ, ಆವಾಗಲೇ ಕೊಡಿಸಿದ್ರು. ಅದನ್ನು ಚೆನ್ನಾಗಿ ಓಡಿಸಿದೆ. ನಾನು ಮದುವೆ ಆಗಿ ಬಂದಮೇಲೂ ಕೂಡ ನನ್ನ ಬ್ರದರ್ ಓಡಿಸ್ದ. ಸೊ ಅದೊಂದು ನನಗೆ ಈ ಗಾಡಿ ಮೇಲೆ ಚೆನ್ನಾಗಿ ಓಡಿಸ್ಬಿಟ್ಟಿದ್ದೀನಲ್ಲ, ಅಷ್ಟೊಂದೇನು ಆಸೆ ಇಲ್ಲ ಈಗ. ಈಗ ಹೇಳ್ಬೇಕಂದ್ರೆ ನಂಗೆ 2 ವೀಲರ್ಗಿಂತ ಕಾರೇ ಸಖತ್ ಇಷ್ಟ. ನಂಗೆ ಅದೊಂದೇನೋ ಗೊತ್ತಿಲ್ಲ, ಆವಾಗಿಂದ ನಮ್ಮ ಹತ್ರ ಏನು ಕಾರ್ ಇರಲಿಲ್ವಲ್ಲ. ಕಾರ್ ಮೇಲೆ ಜಾಸ್ತಿ ಆಸೆ. ಹುಡುಗರಿಗೆಲ್ಲ ಹೇಗೆ ಬೈಕ್ ಅಂದರೆ ಆಸೆ ಇರುತ್ತೆ, ನನಗೆ ಹಾಗೇನೆ. ನಾವು ಕಾರಲ್ಲೇ ಓಡಾಡಬೇಕು, ಕಾರ್ ಇಷ್ಟ ನನಗೆ. ಬೆಳೀತಾ ಬರೀ 2 ವೀಲರ್ TVS ಇತ್ತು ನಮ್ಮಪ್ಪನ ಹತ್ರ. ಸೊ ಅದನ್ನೆಲ್ಲ ಓಡಾಡಿ ನನಗೇನು ಈ ಗಾಡಿ ಮೇಲೆ ಅಷ್ಟು ಆಸೆ ಇರಲಿಲ್ಲ, ಬಿಟ್ಬಿಟ್ಟಿದ್ದೆ. ಬೇಡಪ್ಪ ನೀನು ಬುಲೆಟ್ ಇದೆಯಲ್ಲ, ಬುಲೆಟ್ ನಂಗೆ ಸಖತ್ ಇಷ್ಟ ಸುನಿದು. ಅದರಲ್ಲಿ ಹೋಗ್ತಾಯಿದ್ರು ಒಂಥರ ಲವರ್ಸ್ ಫೀಲ್ ಇರುತ್ತೆ ಹಾಗಾಗಿ. ಆಮೇಲೆ ನಮ್ಮ ಕಾರಲ್ಲಿ ಒಂದು ಕಂಫರ್ಟ್ ಇದೆ, ಅದಕ್ಕೇನೆ ಲಾಸ್ಟ್ ಟೈಮು ಬೇಡ ಅಂತ ಬಿಟ್ಬಿಟ್ಟಿದ್ದೆ. ಆಮೇಲೆ ಸುನಿನು ಅಂದರು, ನಾವೆಲ್ಲರೂ ತರಕಾರಿ ತರಕ್ಕೆ ಹೋದಾಗ ಆಮೇಲೆ ಲಗೇಜ್ ಎಲ್ಲ ಇರುತ್ತೆ, ಈ ಥರದ್ದು ಒಂದು ಗಾಡಿ ಇದ್ದರೆ ನಮಗೂ ಹೆಲ್ಪ್ ಆಗುತ್ತೆ. ಆಮೇಲೆ ಪ್ರತಿ ಸತಿ ನಾನೇ ನಿನ್ನ ಎಲ್ಲಾದರೂ ಕರ್ಕೊಂಡು ಹೋಗಬೇಕು, ಚಿಕ್ಕ ಪುಟ್ಟ ಎಲ್ಲರೂ ಹೋಗೋಕ್ಕೂ ನಿನಗೆ ಒಂದಿರಲಿ ಅಂತ ಅಂದರು ಅವರು. ಅದೂ ಸರಿ ಅಲ್ವಾ, ಒಂದಿರಲಿ ಬಿಡಿ ಗಾಡಿ ಅಂದ್ಬಿಟ್ಟು ಮಾತಾಡಿಕೊಂಡು ಇವತ್ತು ಬಂದಿದ್ದೀವಿ ಬುಕ್ ಮಾಡಿ ಹೋಗೋಣ ಅಂತ. ಆ್ಯಂಡ್ ಬಂದು ನೋಡಿದ್ರೆ ನಾನು ಕೇಳೋ ಕಲರ್ಗೆ ಇಲ್ಲಿ ಫುಲ್ ಡಿಮ್ಯಾಂಡ್ ಅಂತೆ. ಅದು ಸ್ಟಾಕಲ್ಲೇ ಇಲ್ಲ ಮೇಡಮ್, ಬಂದಿದ್ದ ತಕ್ಷಣ ತರಿಸ್ಕೊಡ್ತೀನಿ, ನೀವು ಬುಕ್ ಮಾಡಿ ಹೋಗಿ ಅಂದರು. ಸರಿ ಆಯಿತು ಅಂತ ಬುಕ್ ಮಾಡಿ ಬಂದಿದ್ದೀವಿ. ನೋಡೋಣ ಯಾವಾಗ ಕೊಡ್ತಾರೆ, ಡಿಸೆಂಬರು ಕೊಡ್ತಾರಾ ಇಲ್ಲ ಜನ್ವರಿ ಹೊಸ ವರ್ಷಕ್ಕೆ ಕೊಡ್ತಾರ ನೋಡಬೇಕು. ಆದಷ್ಟು ಬೇಗ ಬಂದಿದ್ದ ತಕ್ಷಣ ನನಗೆ ಫಸ್ಟ್ ಕೊಡಬೇಕು ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ನೋಡೋಣ ಯಾವಾಗ ಸಿಕ್ಕಿದಾಗ ಆಬ್ವಿಯಸ್ಲಿ ನಾನು ವೀಡಿಯೋ ಶೇರ್ ಮಾಡ್ಕೋತೀನಿ. ಆ್ಯಂಡ್ ಬುಕ್ ಮಾಡಿ ಬಂದು ಒಂಥರ ಖುಷಿ ಆಯಿತು. ಆ್ಯಂಡ್ ಅಷ್ಟೇ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇವತ್ತಿನ ವ್ಲಾಗ್ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್. ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಆ್ಯಂಡ್ ನಾನು ಮತ್ತೆ ಸಿಗ್ತೀನಿ ಇನ್ನೊಂದು ವೀಡಿಯೋ ಜೊತೆ. ಬರಲಾ, ಬಾಯ್, ಲಾಟ್ಸ್ ಆಫ್ ಲವ್.